ಇನ್ನು ಮುಡಾಯಾತ್ರೆ ವೇದಿಕೆ ಮೇಲೆ ಒಂದು ಕದನವಾದರೆ ವೇದಿಕೆಯಿಂದ ಆಚೆ ಡಿಕೆ ಎಚ್ಡಿಕೆ ಮಧ್ಯೆ ನಡೀತಿರುವಂತಹ ಮಾತಿನ ಯುದ್ಧ ಇವತ್ತು ಮುಂದುವರೆದಿತ್ತು. ಆಸ್ತಿ ಹಗರಣದ ಬಗ್ಗೆ ಕಿತ್ತಾಡ್ಕೊಂಡಿದ್ದಂಥ ನಾಯಕರ ಮಧ್ಯೆ ಇವತ್ತು ಗಂಡಸ್ತನದ ಗುದ್ದಾಟ ನಡೆಯಿತು. ಗಂಡಸ್ತನದ ರಾಜಕೀಯ ಮಾಡಬೇಕು. ನಾವು ಗಂಡಸರಲ್ಲ, ಅವರೊಬ್ಬರೇ ಗಂಡಸರು. ಹುಷಾರು ಶಿವಕುಮಾರ್. ಈ ವಾರ್ನಿಂಗ್ ಎಲ್ಲ ಈ ಡಿ.ಕೆ. ಶಿವಕುಮಾರ್ ಎದುರೋ ಮಗ ಅಲ್ಲ. ಲೂಟಿ ಹೊಡೆದಿದ್ದೀರಿ. ಇದು ಹಸಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಎಚ್ಡಿಕೆ ವರ್ಸಸ್ ಡಿಕೆ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಇಬ್ಬರು ನಾಯಕರ ನಡುವಿನ ಯುದ್ಧ ಗಂಡಸ್ತನದವರೆಗೂ ಬಂದು ನಿಂತಿದೆ. ವಾಗ್ಯುದ್ಧ ತೀರಾ ವೈಯಕ್ತಿಕವಾಗಿಯೂ ಹೋಗ್ತಿದೆ. ಆಸ್ತಿ, ಗಂಡಸ್ತನ, ಗನ್ ಪಾಯಿಂಟ್ ಹೀಗೆ ಒಂದಲ್ಲ ಒಂದು ವಿಚಾರವಾಗಿ ಆಕ್ರೋಶ ಭರಿತವಾಗಿ ಗುಡುಗುತ್ತಿದ್ದಾರೆ. ಡಿಕೆ ಎಚ್ಡಿಕೆ ನಡುವೆ ಗಂಡಸ್ತನದ ಗುದ್ದಾಟ. ನಿನ್ನೆ ದೆಹಲಿಯಲ್ಲಿ ಅಬ್ಬರಿಸಿದ್ದ ಕುಮಾರಸ್ವಾಮಿ ಗಂಡಸ್ತನದ ರಾಜಕೀಯ ಮಾಡಬೇಕು ಅಂತ ಸವಾಲು ಹಾಕಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಡಿಕೆ ಅವರೊಬ್ಬರೇ ಗಂಡಸರು ಅಂತ ಹೇಳಿದ್ದಾರೆ. ಅದನ್ನ ನಾಲಿಗೇನೋ ಇಲ್ಲ, ಮನುಷ್ಯನವನು ಏನೇನು ಮಾಡಿದ್ದಾನೆ? ಗಂಡಸ್ತನದ ರಾಜಕೀಯ ಮಾಡಬೇಕು. ಮಾಡೋದಾದ್ರೆ ನನ್ನ ಕುಟುಂಬದ ಮೇಲೆ ನನ್ನ ಬಗ್ಗೆ ಚರ್ಚೆ ಮಾಡ್ತಾನೆ. ಯಾವ ನಪಂಸರು ಮಾಡೋ ಕೆಲಸ ಮಾಡ್ಕೊಂಡು ಕೂತವನೆ. ನಾವು ಗಂಡಸರಲ್ಲ, ಅವರೊಬ್ಬರೇ ಗಂಡಸರು. ಎಲ್ಲ ಗಂಡಸ್ತನದ ಎಲ್ಲ ಶಕ್ತಿ ಹೊರಟಿದೆ. ಕುಮಾರಸ್ವಾಮಿ ಏನ್ ಮಾತಾಡಿದ್ದಾರೆ ಹಿಂದೆ ಅಂತ ನೆನಪಿಟ್ಕೋಬೇಕು. ಹುಷಾರೆಂದ ಎಚ್ಡಿಕೆ, ಹೆದರಲ್ಲ ಎಂದ ಡಿಕೆ. ಕೆಡಕಿದ್ರೆ ಹುಷಾರು ಶಿವಕುಮಾರ್. ನನ್ನ ಹತ್ರ ಮೆಟೀರಿಯಲ್ಗಳು ಬರ್ತವೆ. ಯಾವಾಗ ನಾವು ತೆಗೆದಿದ್ದೀವಿ, ಭೂಮಿಯಲ್ಲಿ ಬದುಕೋಕ್ಕಾಗಲ್ಲ ಅಂಥ ಮೆಟೀರಿಯಲ್ಗಳು ಶುರುವಾಯ್ತವೆ. ಈ ವಾರ್ನಿಂಗ್ ಎಲ್ಲ ಈ ಡಿ.ಕೆ. ಶಿವಕುಮಾರ್ ಎದುರೋ ಮಗ ಅಲ್ಲ. ನಾನು ಬಿಚ್ಚೆತ್ತೀನಿ, ನೀನು ಬಿಚ್ಚಪ್ಪ. ನಾನು ಅಶ್ವತ್ಥಾನ ಹೇಳ್ದಂಗೆ ಹೇಳಲ್ಲ, ಬಿಚ್ಚೋ ಬಗ್ಗೆ ನಾನು ಮದ್ರಕ್ಕೆ ಹೋಗಲ್ಲ. ಅಲ್ಲ, ಅಶ್ವತ್ಥಾನಿಗೆ ಅವ್ರಿಗೆ ಬಿಟ್ಟು ಅವರಿಬ್ರು ಈಗ ಪರ್ಸನಲ್ ಫ್ರೆಂಡ್, ಇಬ್ಬರು ಜೊತೆ ಬೇಕಾದ್ರೆ ಮಾಡ್ಕೊಂಡು. ಹೆದರುವ ರಕ್ತ ನನ್ನದಲ್ಲ ಎಂದ ಡಿ.ಕೆ. ಶಿವಕುಮಾರ್. ನೆಟ್ಟಿ ಬದುಕೋದು ಕಲೀರಿ, ಕೆಡಕಿದ್ರೆ ಹುಷಾರು. ಆಯಿತು, ರೇವಣ್ಣನ ಮಕ್ಕಳನ್ನ ಹಾಕ್ಸೋದಕ್ಕೆ ಏನೇನು ಮಾಡಿದಿರಲ್ಲ, ನಿಮ್ಮಲ್ಲಿ ಯಾರ್ಯಾರನ್ನ ಕಳಿಸ್ಬೇಕು ಅಂತಕ್ಕಂಥದ್ದು ಭಗವಂತ ನಿರ್ಧಾರ ಮಾಡಿದ್ದಾನಾಗಿಲ್ಲ. ಭಗವಂತ ನಿರ್ಧಾರ ಮಾಡಿದ್ದಾನೆ. ಉಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾವ ರಕ್ಷಣೆ ಪಟ್ಕೊಂಡು ಉಳ್ಕೊಳ್ಳೋಕ್ಕಾಗಲ್ಲ. ನಾನು ಭಾಳ ತಾಳ್ಮೆಯಿಂದ 2 ವರ್ಷ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಒಬ್ಬ ಮುಖ್ಯಮಂತ್ರಿ ಇದ್ದರು, ನಾನು ಅವ್ರ ಗೌರವದಿಂದ ಸ್ವೀಕಾರ ಮಾಡಿದ್ದೀನಿ, ನಮ್ಮ ಅಣ್ಣ ಅಂತ ಸ್ವೀಕಾರ ಮಾಡಿದ್ದೀನಿ ಅಂತೇಳಿ ನಾನು ಇದ್ದೆ. ಯಾವಾಗ ಈ ಮಾತುಗಳು ಆಡ್ತಿದ್ರು, ಏನು ಎದುರ್ಕೊಂಡು ಆ ಬ್ಲಡ್ ನಂದಿಲ್ಲ ರೀ. ಐ ಆಮ್ ಟೆಲಿಂಗ್, ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ಮೈ ಬ್ಲಡ್ ಇಸ್ ಡಿಫರೆಂಟ್. ಹೀಗೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ನಡುವೆ ಮಾತಿನ ಕಾಳಗ ಜೋರಾಗಿದೆ. ಈ ಕದನ ಮುಂದೆ ಯಾವ ಸ್ವರೂಪಕ್ಕೆ ತಿರುಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಟಿವಿ9.